ಭೂಪರಲೋಕಗಳಲ್ಲಿ ವಾಸಿಸುವ ನಮ್ಮ ಸ್ವರ್ಗೀಯ ತಂದೆಯವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಸಭೆಯಾಗಿ ಕೂಡಿ ನಿಮ್ಮನ್ನು ಸ್ತುತಿ ಕೊಂಡಾಡುವಂತೆ ಕೃಪೆ ತೋರಿದಕ್ಕಾಗಿ ಸ್ತೋತ್ರಗಳು. ಹೌದು ಪ್ರಿಯರೇ, ದೇವರು ನಮ್ಮನ್ನು ಕಳೆದ ವಾರದಲ್ಲಿ ಕಾಯ್ದು ಕಾಪಾಡಿ ತಿಂಗಳಿನ ಕೊನೆ ವಾರದಲ್ಲಿ ತಂದಿರಿಸಿದ್ದಾರೆ. ಇಂಥ ಮಹಾನಪ್ಪ ಕಾರ್ಯ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಹಾಗೆ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದದ್ದು ನಿನ್ನ ಕೃಪೆ ಎಂಬ ಸುಂದರವಾದ ಹಾಡನ್ನು ನಮ್ಮ ಕರೆಗಳನ್ನು ತುಟ್ಟುತ್ತಾ ಹಾಡಿಕೊಳ್ಳೋಣ. ಕಾರ್ಗತ್ತನೆಯಲ್ಲಿ ತಿರುಗುತ್ತಿದ್ದಾಗ ಯೇಸು ನಮ್ಮನ್ನು ನೋಡಿ ಕರುಣಿಸುತ್ತಿದ್ದಾರೆ. ಇಂಥ ಮೌನಪ ಕಾರ್ಯಗಳ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಹಾಗೆ ನಮಗೆ ಚಿರಪಡಿಸುವಾಗಿರುವ ಯೆಹೋವನ ಕೃಪಾ ಎಂಬ ಸುಂದರವಾದ ಹಾಡನ್ನು ಹಾಡುತ್ತಾ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ.
ಮುಂದೆಯೂ ನಮ್ಮನ್ನು ಕಾಯುವುದು ಅದು ಯೇಸುವಿನ ಕೃಪೆ. ಪಾಪದ ಕೆಸರಿನಲ್ಲಿ ಮುಳುಗಿದ್ದಾಗ ತೊಳೆದದ್ದು ಅದು ಯೇಸುವಿನ ಕೃಪೆ. ಇಂಥ ಮಹೋಪಕಾರಿಗಳ ಯೇಸುವಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಹಾಗೆ ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆ ತಾನೆ, ಇದುವರೆಗೂ ಕಾದದ್ದು ನಿನ್ನ ಕೃಪೆ ತಾನೆ ಎಂಬ ಸುಂದರವಾದ ಹಾಡನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡುವುದರ ಮೂಲಕ ಯೇಸುವನ್ನು ಸ್ತುತಿಸೋಣ. ಹಲ್ಲೆಲೂಯಾ. Thank you.
ವಚನ 1 ಮತ್ತು